ಅಲ್ಲ ಅವ್ರು ಯಾಕೆ ಇಲ್ಲಿಗೆ ಬಂದರು ಅಂತ ಗೊತ್ತಾಗ್ತಿಲ್ಲ. ಈ ರೀತ ಅಂತೂ ಏನೇನೋ ಮಾಡ್ತಾಳೆ ವಿಜಿ. ನಾನು ಮೀನನ್ನು ಕರೆಸಿದ್ದೀನಿ ಅವ್ರ ಮನೆಗೆ ಅಂತ ಹೇಳಿ ಇವ್ರನ್ನ ಕರೆಸಿದ್ದಾಳೆ ಇಲ್ಲಿಗೆ. ಬಿಡು, ಅವ್ರು ಬಂದವ್ರೆ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ ಹೋಗ್ತಾರೆ ಅತ್ಲಾಗೆ. ಅವ್ರೇನು ಇಲ್ಲೇನಿಲ್ವಲ್ಲ, ಅವ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಡು ನಡೀರಿ ಹೋಗಿ ನಾನು ಮೊದಲು ಆಪ್ರೇಷನ್ ಮಾಡಿಸ್ಕೊಬರೋಣ. ಕಿವಿದು ಮಾರು ತೊಗೊಂಬಂದ್ರೆ ದುಡ್ಡು ತೊಗೊಂಬಂದಿದ್ದೀನಿ ಬಾ. ಐತೆ ದುಡ್ಡೇನು, ಹೆಂಗೋ ಆಗುತ್ತೆ, ಕಿವಿ ಒಲೆ ಮಾರಿದ್ದೀನಲ್ಲ, ಹೆಂಗೋ ಆಗುತ್ತೆ ಬಾ ಹೋಗೋಣ. ಅದಕ್ಕೆ ಮತ್ತೆ ಕಷ್ಟ ಸುಖ ಆದಾಗ ಸ್ವಲ್ಪ ಇಟ್ಕೋಬೇಕಮ್ಮ ಅನ್ನೋದು ದುಡ್ಡು. ಬಾ ಹೋಗೋಣ. ನಾನು ಇವ್ರು ಯಾಕಪ್ಪ ಬಂದರು ಇಲ್ಲಿಗೆ, ಇವ್ರು ಹೆಂಗಪ್ಪ ಬಂದರು ಅಂದ್ಕೊಂಡೆ ಆ ರೈತ ಕರ್ಸವಳೆ. ಆ ರೈತ ಮನೆಗೆ ಹೋಗಿ ಸರಿಯಾಗಿ ಹೇಳಿ ಬಂದಿದ್ದೀನಿ ನೋಡು. ಆಪ್ರೇಷನ್ ಮಾಡಿಸ್ಕೊ ಬರಲಿ, ಒಂದೇ ದಿವಸಕ್ಕೆ ಕಳಿಸ್ತಾರಲ್ಲ. ಅದೇನಂತ ದೊಡ್ಡದೇನಲ್ಲ ಹೇಳು. ಬೇಗ ಒಂದೇ ದಿವಸಕ್ಕೆ ಕಳಿಸ್ತಾರೆ. ಅಂಥದ್ದೇನಿಲ್ಲ, ಬೇಗ ಬರ್ಬೋದು. ಹೋಗಿ ಬಾ, 1 ಗಂಟೆ ಇಕ್ಕಂತಾರೆ ಅನ್ಸುತ್ತೆ ಅಷ್ಟೇ. ಅವಳು ಆಡ್ತಿರೋದು ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗ್ತೈತೆ ಸಿಂಧು. ಅಮ್ಮವು ನನಗೂ ಅಷ್ಟೇ ಕಣಮ್ಮ, ತುಂಬ ಖುಷಿ ಆಗ್ತೈತೆ. ಇವಾಗ ಹೆಂಗೆ ಆಡ್ತಾ ಇದ್ದಾಳೆ, ಅವ್ರು ಬೇರೆ ಬಂದು ಚೆನ್ನಾಗಿ ಹಿಡ್ಕೊಂಡು ಹೊಡಿದ್ರು. ಅವಳು ಅಮ್ಮ ಇಷ್ಟರಾಗಿ ಅವಳು ಇರೋದ ನೋಡ್ತಿರ್ಬೇಕಾದ್ರೆ ಏನಾದರೂ ಒಂದು ಗತಿ ಆಗ್ತಾಳವಳು. ಆದರೆ ಸಾಕಮ್ಮ ತಾಯಿ, ನಮ್ಮ ಮನೆ ನಮಗೆ ಉಳಿದ್ರೆ ಸಾಕು ಅನಿಸ್ತೈತೆ. ಯಪ್ಪ ಅವಳು ಸವಾಸ ಬೇಡ, ಹೆಂಗಾಗೈತೆ ನೋಡು. ಅದಕ್ಕೆ ಮತ್ತೆ ಮಾಡಬಾರದು ಮಾಡಿದರೆ ಆಗಬಾರ್ದು ಆಗುತ್ತೆ ಎಂಬುದು. ಹೆಂಗಾಗೈತೆ ನೋಡಿ ಇವಾಗ. ಆಗಲಿ ನನಗೆ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಹಾಳಾಗಿ ಹೋಗ್ಬೇಕು ಇವಳು. ಇಂಥವಳು ಇರಬಾರ್ದು. ಇಂಥವಳಿದ್ರೆ ಇನ್ನೂ ಜನಗಳಿಗೆ ತುಂಬ ನಾವು ಇಂಥವ್ರು ಇರಬಾರ್ದು ಕಣೆ. ಹೋಗ್ತಾಳೆ ಬಿಡಮ್ಮ. ಅವಳು ಆಡ್ತಿರೋದು ನೋಡ್ದಾ? ಅವಳು ಆಡ್ತಿರೋದು ನೋಡ್ತಾ ಇದ್ರೆ ನನಗಂತೂ ತುಂಬ ನಗು ಬರೋದು. ಅಯ್ಯೋ ಏನು ಅನ್ಕೊಂತಾರೆ ಅಂತ ಸುಮ್ಮನಿದ್ದೆ, ಕುತ್ಕೊಂತಿಲ್ಲ, ಬರೀ ಓಡಾಡ್ತಿದ್ಲು. ಅವಳಿಗೆ ಆ ಥರ ಆಗ್ಬಿಟ್ಟೈತಂತೆ. ಕುತ್ಕೊಂಬಕ್ಕಾಗಲ್ವಂತೆ. ಇನ್ನು ಎಷ್ಟು ನೋವು ಅನ್ಭವಿಸ್ಬೇಕೋ ಏನೋ ಅವಳು. ಆಪ್ರೇಷನ್ ಮಾಡಿಸ್ಕೊಂಬಕ್ಕೆ ಹೋಗವಳೆ. ಆಪ್ರೇಷನ್ ಸಕ್ಸಸ್ ಆದರೆ ಪರವಾಗಿಲ್ಲ, ಸಕ್ಸಸ್ ಆಗಲಿಲ್ಲ, ಅದೇನಾದ್ರೂ ತುಂಬ ಜಾಸ್ತಿ ಆಯಿತು ಅಂದರೆ ಇನ್ನೂ ನೋವು ಅನುಭವಿಸ್ಬೇಕು ಅವಳು. ಅನುಭವಿಸ್ಲಿ ಚೆನ್ನಾಗಿ ಅನುಭವಿಸ್ಬೇಕು ಇನ್ನು ಇವಳು. ಹಂಗೆ ಅನ್ಕೊಂತಿದ್ದೆ, ಇವಳಿಗೆ ಏನಾರು ಒಂದು ರೋಗ ಬರಬೇಕು, ರೋಗ ಬಂದ್ರೇ ಇವಳು ಮಾತು ಕೇಳೋದು. ಇಂಥ ಕಾಯಿಲೆಗಳು ಬಂದರೆ ಮತ್ತೆ ಯಾರೇ ಆಗಲಿ ಮನುಷ್ಯ ಕಾಯಿಲೆಗೆ ಅಂತ ಬಗ್ಗೋದು. ಎಂಥ ಶತ್ರು ಕೂಡ ಬಗ್ಗಲ್ವಂತೆ ಅವನು. ಇವಾಗ ನಾವು ಎಷ್ಟು ಹೇಳಿದ್ರು ಅವಳು ಕೇಳ್ತಿರ್ಲಿಲ್ಲ, ಆ ವರ್ಷನೂ ಕೇಳ್ತಿರ್ಲಿಲ್ಲ ವರ್ಷಣ್ಣನೂ. ಇವಾಗ ನೋಡು ಹೆಂಗೆ ಸುಮ್ಮನೆ ಸಪ್ಪಗಾಗತ್ತೆ ಮಕ. ಎಷ್ಟು ಜೋರು ಮಾಡೋಳು, ಎಷ್ಟು ಹಂಗೆ ಮುಖದಲ್ಲಿ ಹಂಗೆ ಏನು ಸಿಟ್ಟು, ಏನು ಕದರು, ಒಂಥರ ಏನೋ ಹೆಂಗಿರೋಳು. ಇವಾಗ ನೋಡಿ ಹೆಂಗಾಗೈತೆ. ಅಲ್ಲ, ನೀನು ವರ್ಷ ಅಣ್ಣ ತಂಗಿ ಅನ್ನೋದು ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ದಂಗೆ ಅವರಿಬ್ರು ಯಾಕೆ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಏನೋ ಇರೋದಕ್ಕೆ ಮಾತಾಡೋದು ಅಂತ ಅಂಬೋದು. ಇವಾಗ ಗೊತ್ತಾಗುತ್ತಾಗ. ಅಲ್ಲ, ಅಣ್ಣ ತಂಗಿ ಅನ್ನೋದು ಸ್ವಲ್ಪನೂ ಇಲ್ಲ ಅದಕ್ಕೆ. ಅದೊಂಥರ ಲೂಸ್ ಇದ್ದಂಗೆ ಕಣಮ್ಮ. ಅದಕ್ಕೆ ಎಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ಗೊತ್ತಾಗೋದಾಗಿದ್ರೆ ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅದೊಂಥರ ಲೂಸ್ ಇದ್ದಂಗೆ. ನಾನು ವರ್ಷ ಅಣ್ಣ ತಂಗಿನೇ ಆಗೋದು. ಇವಾಗ ಸಂಗೀತಕ್ಕನ ಕಡೆಯಿಂದ ನೋಡ್ಕೊಂಡ್ರೆ ವರ್ಷ ಅಣ್ಣ ನನಗೆ ಅಣ್ಣ ಆಗ್ಬೇಕು. ಇವಾಗ ಸಂಗೀತಕ್ಕನೂ ಅವರು ಎಲ್ಲ ಅಣ್ಣ ತಂಗಿ ಏನು ಮೇರೆ, ನಾನು ಇವಾಗ ತಂಗಿ ಆಗಲೇಬೇಕು ವರ್ಷ ಅಣ್ಣನಿಗೆ. ಅದು ಹಂಗೇನೆ, ಹೆಂಗೆ ಬೇಕೋ ಹಂಗೆ ಮಾತಾಡೋದು. ಹಂಗೇನೆ. ಅಯ್ಯೋ ನೀನು ವರ್ಷ ಮಾತಾಡಿ ಸಹಿಸ್ಕೊಂತಿರ್ಲಿಲ್ಲ, ಯಾಕಂದರೆ ಅವಳು ಹಂಗೆ ಮಾಡೋಳಲ್ಲ, ಅವಳ ಕೆಲಸನೇ ಅದು ಅಲ್ಲಮ್ಮ. ಅದಕ್ಕೇನೆ ಅವಳಿಗೆ ಬರೀ ಅದೇ ಬರುತ್ತೆ ತಲೆಯಾಗಿ. ಏನು ಮಾಡೋಕ್ಕಾಗಲ್ಲ ಅಂತ ಮಾಡಿದವ್ರಿಗೆ ಹಂಗೆ ಗೊತ್ತಿರುತ್ತೆ. ಯಾಕಂದರೆ ಅಂತ ಕೆಲಸ ಮಾಡೋಳವಳು, ಅದಕ್ಕೇನೆ. ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೋಬೇಡ. ಓದ್ಲತ್ಲಾಗ ಹಾಳಾಗಿನ್ನ ಆಪ್ರೇಷನ್ ಮಾಡಿಸ್ಕೊಂಬರೋದಕ್ಕಿನ್ನ ಎಷ್ಟೊತ್ತಾಗುತ್ತಾ ಏನೋ, ಇನ್ನೂ ಒಂದು 2-3 ದಿವಸ ಇಟ್ಕೊಂತಾರೇನೋ. ಕಳಿಸ್ತಾರೆ ಅದನ್ನೇನು. ಬರ್ತೀರಾ ಹಾಸ್ಪಿಟ್ಲಿಗೆ ಅಂದ್ಲು. ಇಲ್ಲ ನಮ್ಮ ಕೈಲಿ ಬರೋಕ್ಕಾಗಲ್ಲ ಅಂತ ನಾನೇನು ಮಾಕು ಕೊಡ್ದಂಗೆ ಹೇಳಿದೆ. ನಾನೇನು ಇಪ್ಪಟ್ಟು ಕೇಳಲ್ಲ, ಇಲ್ಲ ಕಡೆ ಮಾಡೋಕ್ಕಾಗಲ್ಲ ಅಂತೀನಿ. ಬರಲಿ, ವಾರ ಕಳ್ಸಿರು ಹೋಗ್ತಿ ಬೇಕಾರೆ, ಎಲ್ಲ ಬಾಡಿಗೆ ಮನೆಗೆ ಬೇಕಾರೆ ಇರೋಣ, ನಾವಾಗೇನಾವಂತೂ ಹೋಗೋದು ಬೇಡ. ಯಾಕೆ ಬರಲಿ, ನಾನೇನಿಲ್ಲ ಇಪ್ಪಟ್ಟೇನು ಅವಳು ಸಾಕ್ರಿ ಮಾಡೋದಿಲ್ಲ, ನಾನೇನಿಲ್ಲ. ಅವಳಿಗೆ ಹಂಗೆ ಆಗಿರೋದೇ ಇವಾಗ ನಮಗೆ ಸಂತೋಷ. ಇವಾಗ ಏನಾನ ಒಂಥರ ಹೊಟ್ಟೆ ತಂಪಾಗಂಗೆ ಏನಾನ ಕುಡಿಯಂಗಾಗುತ್ತೆ. ಇಂಥವಳು ಇರಬಾರ್ದು. ಮುಂಚೆಲ್ಲ ನಾನು ಅವಳು ದುಡ್ಡು ಕೊಟ್ಟಾಗ ಇಂಥವ್ರು ಇರಬೇಕಪ್ಪ, 4 ಜನಕ್ಕೆ ಸಹಾಯ ಮಾಡೋಕ್ಕೆ ಅನ್ಕೊಂತಿದ್ದೆ. ಇಂಥವಳಿದ್ರೆ 4 ಜನ ಉದ್ಧಾರ ಆದಂಗೆನೆ. 4 ಮನೆ ಉದ್ಧಾರ ಆದಂಗೆ. ಆ ಉದ್ಧಾರ ಆಗ ಅಂತ ಮನೆನೂ ಕೆಡಿಸಿ ಕಲ್ಲಾಗ್ತಾಳೆ. ಅವರು ಬಂದಿದ್ರಲ್ಲ ಜೊತೆ ಅವರು ಫಸ್ಟ್ ಮದುವೆ ಆಗಿದ್ಲಲ್ಲ, ಅವ್ರ ಅತ್ತೆನೂ ವಿಜಿ ಗಂಡ ಇದ್ದಾನಲ್ಲ, ಅವ್ರ ಅಕ್ಕ ಅಂತವಳು. ಅವ್ರ ಅಕ್ಕ ಎಂತೆ ಅಕ್ಕನ ತಂಗಿನ ಅಂತಪ್ಪ. ಅವ್ರು ಬಂದವ್ರು ನೋಡು, ಅವ್ರದ್ದು ಆಸ್ತಿ ಇರೋದಕ್ಕೆ ಇವಳು ಮೆರಿತಾ ಇರೋದು, ಆಸ್ತಿ ಐತೆ ಅಂತ ಹೇಳಿ. ಬಾರಮ್ಮ, ಏನು ಪಾಯಸ ಗೀಸ ಮಾಡು, ಸ್ವಲ್ಪ ಶಾವಿಗೆ ಹಾಕಂಗೆ ಪಾಯಸ ಮಾಡು, ಕುಡಿದು ಬಿಡೋಣ ಎಲ್ಲ ಪಾಯಸ ಮಾಡ್ಕೊಂಡು. ಇನ್ನು ಬರಬಾರದು, ಬರಲಿ ಅವಳಿಗೆ ಅಂತ ದೇವ್ರಿಗೆ ಬೇಕಾದ್ರೆ ಕೈ ಮುಗಿದು ಬರೋಣ. ಇಂಥವಳು ಇದ್ದರೆ ಊರು ಉದ್ಧಾರನೇ. ಇಂಥವಳು ಫಸ್ಟ್ ಹೋಗ್ಬೇಕು ಆಚೆಗೆ, ಈ ಊರು ಬಿಟ್ಟು ಆಚೆಗೆ ಹೋಗ್ಬೇಕು ಅಂತ ಎಷ್ಟು ಜನ ಶಾಪ ಹಾಕೈತಮ್ಮ ಅವಳಿಗೆ. ಹಂಗಂದ್ರೂ ಅವಳಿಗೆ ಇನ್ನೂ ಜನ ಶಾಪ ಹಾಕ್ದಂಗೆಲ್ಲ ಒಳ್ಳೇದು ಅನಿಸುತ್ತೆ.
ಮತ್ತೆ ತಿಮ್ ಸಾಯಿ ಅಂದ್ರೆ ಬೊಮ್ಮೆ ಸಾಯೋದು ಹಾಗೆ ಇನ್ನು ನಾವು ಎಲ್ಲ ಶಾಪ ಹಾಕಿದ್ದು ಇನ್ನು ಅವಳಿಗೆ ದೇವ್ರಮ್ಮನ ಏನು ಕೊಡ್ಬೇಕು ಅದನ್ನು ಕೊಡ್ತಾನೆ ಅಷ್ಟೇನೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಬರೀ ಎಲ್ಲರೂ ಅವಳಿಗೆ ಶಾಪ ಹಾಕ್ತಿದ್ರೆ ಅವಳಿಗಿನ್ನು ಏಳ್ಗೆ ಆಗುತ್ತೆ ಕಣಿ. ಎಲ್ಲರೂ ಬೈತಿರ್ತಾರೆ, ಎಲ್ಲರೂ ಎರಡು ಎಷ್ಟು ಜನ ಅವರ ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲ ಇಂದ ಹಿಡ್ದು ಇಲ್ಲಿ ಸುಗುಣ ಗಂಡ ಎಲ್ಲರೂ ಹಾಕಿದ್ರು ಅವಳಿಗೆ ಏನೇನು ಆಗಲ್ವಲ್ಲ. ಎಷ್ಟು ಜನ ರೀತ ಶಾಪ ಹಾಕ್ತಾಳೆ, ಎಷ್ಟು ಜನ ಶಾಪ ಹಾಕ್ತಾರೆ. ತಿಮ್ ಸಾಯಿ ಅಂದರೆ ಬಮ್ಮನೆ ಸಾಯ್ತಾನೆ ಅಂತಾರಲ್ಲ ಹಂಗೆ ಎಲ್ಲರೂ ಶಾಪ ಹಾಕಿದ್ದು ಅವಳಿಗಿನ್ನೂ ಒಳ್ಳೇದೇ ಆಗುತ್ತೆ ಅನ್ನಿಸುತ್ತೆ. ಅದೇನೋ ನಿಜಾನೇನೆ, ಇನ್ನೂ ಆಯಸ್ಸು ಹೆಚ್ಚಾಗುತ್ತಂತ ಅವರಿಗೆ. ನಾವು ಹಂಗೆ ಅನ್ಕೊಂತೀವ, ಹಂಗೊಂದಷ್ಟು ಇನ್ನೂ ಆಯಸ್ಸು ಹೆಚ್ಚಾಗುತ್ತಂತೆ. ನಾವು ಇರಲ್ಲಪ್ಪ ಇನ್ನು 4-6 ದಿನ ಅಂತಂದರೆ ಆವಾಗ ಆಯಸ್ಸು ಕಡಿಮೆ ಆಗುತ್ತಂತೆ ಹಂಗೆ. ನಾವು ಹಂಗೊಂದಷ್ಟು ಅವಳಿಗಿನ್ನೂ ಏಳಿಗೆ ಆಗುತ್ತೆ. ಏನೋ ಬಿಡಿ, ಇವಾಗ ಅನುಭವಿಸ್ತಾ ಇರೋದು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ನನ್ನಂತೂ ನನಗೆ ಹೆಂಗೆ ಆಟ ಆಡ್ಸೋಳು ಹೆಣ್ಣು ಮೇಲೆ ಇರೋದು. ನಾನು ಅವಳನ್ನ ಆಟ ಆಡಿಸ್ತೀನಿ. ಇವನು ಮನು ಅವ್ರ ಅಣ್ಣನ ಹೋಗಿ ನೆನ್ನೆ ಕೆಲಸ ಕೊಡು ಅಂತ ಕೇಳಿದ್ನಂತೆ. ಅವ್ನು ಕೊಡಲಿಲ್ವಂತೆ ಅವ್ರ ಅಣ್ಣ. ಅದಕ್ಕೇ ಅವನ ಅವ್ರ ಅಣ್ಣನ ಹತ್ರ ಜಗಳ ಮಾಡ್ತಿದ್ನಂತೆ. ಒಬ್ಬೊಬ್ರು ದಪ್ಪ ವಿಚಿತ್ರ, ಯಾರ್ದು ನೋಡ್ತೀಯಾ ಯಾರ್ದು ಬಿಡ್ತೀಯಾ ಅನಿಸುತ್ತೆ ನಿಜ. ಅಯ್ಯೋ ದೇವ್ರೇ, ಒಬ್ಬೊಬ್ರು ಮನೇಲಿ ಒಂದೊಂಥರ ಕಣೆ. ಅವನು ಮತ್ತೆ ನಾವು ಕರೆದ್ವಿ ಬರಲಿಲ್ಲ. ಅಲ್ಲಿಲ್ಲ ಹಣದ ನಾನು ಕೆಲಸ ಮಾಡ್ಕೊಂಡಿದ್ದು ಸಾಲ ತೀರ್ಸ್ಕೊಂಡಿದ್ರೆ ಮೆಲ್ಲಕ್ಕೆ ಆರಾಮಾಗಿ 25 ಸಾವಿರ ದುಡ್ಡು ಕೊಡೋಕ್ಕಾಗ್ತಿರಲ್ವ ಅವನಿಗೆ. ಆರಾಮಾಗಿ ಮನೆಗೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಇವಳು ಮನೆ ಹಳೆ ಕರ್ಕೊಬರೋ ಅಂಥದ್ದೇ ಇರಲಿಲ್ಲ. ಏನು ಮಾಡೋಣ, ಇವರೆಲ್ಲ ಗಂಡಸ್ರು ನಾವಿದ್ದಾರಲ್ಲ ನಮ್ಮ ಮನೆಯಾಗೆ, ಇವರೆಲ್ಲ ಗಂಡಸ್ರು ಒಳ್ಳೆಯವರಾಗಿದ್ದರೆ ಏನೋ ಮಾಡ್ಬೋದಾಗಿತ್ತು. ನಿಮ್ಮ ಅಪ್ಪನೂ ಹಿಂಗೆ ಹಾಳಾಗೋಯ್ತು, ಇವನು ಹಿಂಗೆ ಹಾಳಾಗ್ಬೋದು ಅದ್ರಾಗೆ. ನಾವು ಬರೀ ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳು. ಅಲ್ಲ ಇವಳಿಗೆ ಎಂದೆಂದೂ ಈ ಥರ ಆಗಲಿಲ್ಲದ, ಇವಾಗ ಯಾಕೆ ಹಿಂಗೆ ಸಡನ್ನಾಗಿ ಹಿಂಗಾಯಿತು? ಯಾಕಾಯ್ತು ಬಿಡು, ಆಗೈತಲ್ಲ ಸದ್ಯಕ್ಕೆ. ಇವಾಗ ಆಗಿರೋದಕ್ಕೆ ಖುಷಿ ಪಡು. ಅವ್ರು ಬಂದು ಹಿಡ್ಕೊಂಡು ಹೊಡೆದಿದ್ದಕ್ಕೆ ಖುಷಿ ಪಡು. ಅವ್ರು ಬಂದು ನಿನಗೆ ಸರಿಯಾಗಿ ಗ್ರಾಚಾರ, ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸೋದಕ್ಕೆ ಖುಷಿ ಪಡು. ಅವಳ ಬಗ್ಗೆ ಇನ್ನು ಚಿಂತೆನೇ ಬೇಡ. ಅವಳಿಗೆ ನೋಡು ಒಂದ್ರ ಮೇಲೆ ಒಂದು ರೋಗ ಬರ್ತಾನೇ ಇರುತ್ತೆ. ಬಂದು ಅವಳು ಏನಾನ ಒಂದು ಗತಿ ಆಗ್ತಾಳೆ ಇರೋ ಇಷ್ಟೊಳಗೇನೆ. ಕಾದು ಕಲ್ಲಿ ಇಳಿತು ಅಂತಾರಲ್ಲ ಹಂಗೆ ಎಲ್ಲರೂ ಕಾದು ಅವಳಿಗೆ ಏನಾದರೂ ಒಂದು ಬಂದೇ ಬರುತ್ತೆ ನೋಡ್ತೀರ. ಅಯ್ಯೋ ಏನು ಹಂಗೆ ಆಡ್ತಾಳೋ ಏನೋ. ರಾಮ 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 ರಾಮ, ಇಡೀ ಪ್ರಪಂಚದಾಗ ಇಲ್ಲ ಅನ್ಸುತ್ತೆ ಇಂಥ ಹೆಣ್ಣು. ಅಲ್ಲ ನಾನು ಮತ್ತೆ ನಮ್ಮ ಮಾಮನ ಬೈದರೆ ನಾನು ಸ್ವಲ್ಪ ಎದುರು ಕಳ್ತೀನಮ್ಮ. ಆದರೆ ಇವಳೇನಿಲ್ಲ, ಭಾಳ ಧೈರ್ಯ ಹೇಳಮ್ಮ. ಇಷ್ಟೊಂದು ಧೈರ್ಯ ಯಾವ ಹೆಣ್ಮಕ್ಳಿಗೂ ಬರೋಲ್ಲ. ಇವಳಿಗೆ ನಿಜ ಎಷ್ಟು ಧೈರ್ಯ ಐತೆ ಗೊತ್ತಾ. ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಇಷ್ಟು ಧೈರ್ಯ ಇರಬೇಕು ಅನಿಸುತ್ತೆ. ಅಂದರೆ ಇಷ್ಟೊಂದು ಅಲ್ಲ, ಅಯ್ಯಪ್ಪ, ಗಂಡು ಮಕ್ಳಿಗೆ ಇಷ್ಟೊಂದು ಧೈರ್ಯ ಬರಲ್ಲ. ಅವಳು ಏನು ಯಾರಿಗೂ ಹೆದರ್ಕೊಳ್ಳಲ್ಲ. ನಂದೇ ಇದು ಮೇಲು ಅನ್ನೋ ಥರ ಮಾಡ್ತಾಳೆ ಅವಳು. ಬೇಡೆ ಇವಾಗ ಅನುಭವಿಸ್ತಾ ಇದ್ದಾಳೆ ಅಷ್ಟೇ. ನನಗಂತೂ ತುಂಬ ಖುಷಿ ಆಯಿತು. ಅಯ್ಯೋ ನನಗಂತೂ ಇವತ್ತು ಅಮೃತ ಕುಡಿದಷ್ಟು ಸಂತೋಷ ಆಗ್ತಾಯಿತ್ತು. ಅವಳಿಗೆ ಹಂಗೆ ಆಗಿರೋದಕ್ಕೂ, ಅವ್ರು ಬಂದು ಗ್ರಾಚಾರ ಬಿಡಿಸಿದ್ದಕ್ಕೂ, ಇನ್ನೂ ಇಲ್ಲೇ ಇದ್ದು ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ ನೋಡ್ತಾ ಇರು ಅಂತ ಹೇಳೋಗವ್ರೆ. ಅವ್ರು ಇಲ್ಲಿ ಬರಬೇಕು, ಇದೆಲ್ಲ ಬುದ್ಧಿ ಕಲಿಸ್ಬೇಕು. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು ಅವಳಿಗೆ. ಬರಬೇಕು ಅವರು. ನಮ್ಮ ಮನೆ ಹೋದ್ರೂ ಪರವಾಗಿಲ್ಲ ಕಣೆ, ಅವಳು ನಮ್ಮ ಕಣ್ಣಿದ್ರೆ ನಮಗೆ ಮೋಸ ಮಾಡೋದಕ್ಕೆ ಅನುಭವಿಸ್ಬೇಕು ಅವಳು. ಖುಷಿ ನನಗಂತೂ ನಿಜ ಹೇಳ್ಬೇಕಂತಂದರೆ ಇವತ್ತು ತುಂಬ ಖುಷಿ ಆಗ್ತೈತೆ. ರೀತಾ ಕರ್ಕೊಂಡು ಬಂದವಳಂತೆ. ಅವ್ರನ್ನ ಕರ್ಕೊಂಬಂದು ಸರಿಯಾಗೆ 2 ಬಿಟ್ಟಿಸ್ಬಿಟ್ಲು. ತಿರ್ಗಾ ಇವಳಿಗೆ ಹಿಂಗೆ ಆಗ್ಬಿಟ್ಟೈತೆ. ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋದ್ರು ಕಿವಿ ವಾಲೆ ಮಾರ್ಕೊಂಬಂದ. ಅವನು ಕಿವಿ ವಾಲೆ ಮಾರ್ಕೊಂಬಂದಿರೋ ದುಡ್ಡು ತೊಗೊಂಡು ಆಪ್ರೇಷನ್ ಮಾಡಿಸ್ಕೊಂಬತ್ತೀವಿ ಅಂತ ಹೋಗವ್ರೆ. ಅಂದರೆ ಎಲ್ಲರೂ ಶಾಪನೂ ಹಾಕಿ ಅವಳಿಗೆ ಇನ್ನೂ ಒಳ್ಳೇದಾಗ್ತೈತೆ ಅನಿಸುತ್ತೆ. ಎಲ್ಲರೂ ಶಾಪ ಹಾಕೋದೆ ವಿಜಿನ್ ನೋಡಿ. ನಾನು ಶಾಪ ಹಾಕ್ತೀನಿ, ನೀನು ಶಾಪ ಹಾಕ್ತೀನಿ, ಎಲ್ಲರೂ ಶಾಪ ಹಾಕೋದೇ ಆದರೆ ನಮ್ಮ ವೀಕ್ಷಕರಂತೂ ಎಷ್ಟು ಶಾಪ ಹಾಕ್ತಾರೋ ಏನೋ. ಅವಳಿಗಿನ್ನೂ ಒಳ್ಳೇದೇ ಆಗುತ್ತೆ, ಏನು ಮಾಡೋದು. ಅಯ್ಯೋ ಹಂಗೇನೆ ಒಬ್ಬೊಬ್ರಿಗೆ ಶಾಪ ಹಾಕ್ತಷ್ಟು, ಈಗ ಶತ್ರುಗಳಿಗೆ ಶಾಪ ಹಾಕ್ತಷ್ಟು ಅವ್ರಿಗೇನು ಒಳ್ಳೇದಾಗ್ತಿರುತ್ತೆ ಹಂಗೆ. ನೋಡಿ ಹೆಂಗೈತೆ. ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಆದ್ರೂ ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.